ಹೃದಯದ ಆರೋಗ್ಯ ಮಾತ್ರ ಅಲ್ಲ, ಎಲ್ಲ ಆರೋಗ್ಯ ಒಂದೇ. ನಾವು ಈ ನಮ್ಮ ವೆಸ್ಟರ್ನ್ ಸಿಸ್ಟಮ್ನಲ್ಲಿ ಒಂದೊಂದು ಅಂಗವನ್ನು ಬೇರೆ ಬೇರೆ ಮಾಡೋದು ಹಾಗಲ್ಲ. ಮನುಷ್ಯನ ಆರೋಗ್ಯ ಹೇಗೆ ಕಾಪಾಡೋದು ಅಂತ ನೋಡಿದರೆ ಹೃದಯದ ಆರೋಗ್ಯ ಕೂಡ ಅದೇ. ಆದರೆ ಹೃದಯಕ್ಕೆ ಸ್ವಲ್ಪ ಒತ್ತು ಕೊಟ್ಟು ಹೇಗೆ ಅಂದರೆ ತಪ್ಪು ಅಭಿಪ್ರಾಯಗಳನ್ನೆಲ್ಲ ಹರಡಿಸ್ತಾರೆ. ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಕೊಲೆಸ್ಟ್ರಾಲ್ ತಿನ್ನಬಾರ್ದು, ಮಾಡಬಾರ್ದು, ಅದು ಮಾಡಬೇಕು. ಅದೆಲ್ಲ ಸುಮ್ಮನೆ. ಮನುಷ್ಯನ ಆರೋಗ್ಯಕ್ಕೆ 3 ವಿಷಯಗಳು ಮುಖ್ಯ. ಯಾಕೆಂದರೆ ಮನುಷ್ಯನ ದೇಹ ಅಂತ ನಾವೇನು ನೋಡ್ತೇವೆ, ನೋಡಲಿಕ್ಕೆ ದೇಹ ಅಂತ ಏನು ತೋರ್ತದೆ, ಅದು ನಿಜವಾಗಿ ಮನುಷ್ಯನ ಮನಸ್ಸೇ. ಆ ದೇಹ ಅಂತ ತೋರುವುದು ಅದೊಂದು ಇಲ್ಯೂಷನ್, ಮಾಯೆ. ಆ ಮನಸ್ಸಿನಲ್ಲಿ ಏನೂ ಹುಳಕ್ಕಿಲ್ಲದಿದ್ದರೆ ದೇಹದಲ್ಲಿ ಆರೋಗ್ಯ ಇರ್ತದೆ. ಮನಸ್ಸಿನಲ್ಲಿ ಪ್ರೀತಿ ತುಂಬಿದರೆ, ನೆಗೆಟಿವ್ ಫೀಲಿಂಗ್ಸ್ ಯಾವುದು ಬರಲಿ ಇಲ್ಲದಿದ್ದರೆ ಪ್ರೀತಿ ಒಳ್ಳೆದಿರ್ತದೆ. ಈಗ ನೀವು ಕೇಳಿದ ಪ್ರಶ್ನೆ ಬಹಳ ಒಳ್ಳೆಯದು. ಯಾಕಂದರೆ ಇತ್ತೀಚೆಗೆ ಹೋದ ತಿಂಗಳಲ್ಲಿ ಲ್ಯಾನ್ಸೆಟ್ ಅಂತ ಬಹಳ ದೊಡ್ಡ ವೈದ್ಯಕೀಯ ಪತ್ರಿಕೆ ಇದೆ. ಅದರಲ್ಲೊಂದು ಸ್ಟಡಿ ಬಂದಿತ್ತು. ಅಮೆಜಾನ್ ಫಾರೆಸ್ಟ್ ಅಂತ ಬಹಳ ದೊಡ್ಡ ಕಾಡು ದಕ್ಷಿಣ ಅಮೆರಿಕದಲ್ಲಿ. ಅಲ್ಲಿ ಬೊಲಿವಿಯಾದ ಸೈಡ್ನಲ್ಲಿ ಒಂದು ಬುಡಕಟ್ಟು ಜನಾಂಗದವರಿದ್ದಾರೆ. ಅವರಿಗೆ ಶೀಮಾನೆ ಅಂತ ಹೇಳೋದು. ಶೀಮಾನೆ ಅದನ್ನು ಬರೆಯುವುದು ಇಂಗ್ಲೀಷ್ನಲ್ಲಿ TSIMANE, ಅದರ ಪ್ರೊನೌನ್ಸ್ ಮಾಡೋದು ಶೀಮಾನೆ. ಈ ಶೀಮಾನೆ ಬುಡಕಟ್ಟು ಜನಾಂಗದವರು ಸಾವಿರಾರು ವರ್ಷಗಳಿಂದ ಅಲ್ಲಿದ್ದಾರೆ, ಸಾವಿರಾರು ವರ್ಷಗಳಿಂದ. ಆದರೆ ಅವರಿಗೆ ಯಾವುದೂ ಈ ಲೋಕದ ಅನುಭವ ಇಲ್ಲ. ನಮ್ಮ ಲೋಕ ಅಂತ ನಾವೇನು ಹೇಳ್ತೇವೆ, ಸಿವಿಲೈಸೇಷನ್ ಅಂತ ಹೇಳ್ಕೊಳ್ತೇವೆ, ನಾವು ಬಹಳ ಸುಸಂಸ್ಕೃತ ಎನಿಸ್ಕೊಂಡಿದ್ದೇವೆ. ನಮ್ಮ ಟಚ್ ಇಲ್ಲ ಅವರಿಗೆ ಅಂಗಿ ಚಡ್ಡಿ ಕೂಡ ಇಲ್ಲ. ಆದರೆ ಅವರೆಲ್ಲರೂ 100 ವರ್ಷದವರೆಗೆ ಬದುಕ್ತಾರೆ, 110 ವರ್ಷದವರೆಗೆ ಬದುಕ್ತಾರೆ, ಆರೋಗ್ಯದಿಂದಿದ್ದಾರೆ, ಏನೂ ಆಗೋದಿಲ್ಲ ಅವರಿಗೆ. ಮುಪ್ಪು ಮತ್ತು ಏನಾದರೂ ಹಾವು ಕಚ್ಚೋ ಅಥವಾ ಹುಲಿ ತಿಂದ ಸಾಯೋದು ವಿನಃ ಕಾಯಿಲೆಯಿಂದ ಯಾರೂ ಸಾಯೋದಿಲ್ಲ. ಇದರಿಂದ ನಮಗೀಗ ತುಂಬ ವಿಷಯಗಳು ತಿಳಿದಿವೆ. ಅದರಲ್ಲಿ 2 ವಿಚಾರಗಳನ್ನು ನೋಡ್ತಾರೆ. ನಮ್ಮ ಈ ವ್ಯಾಪಾರೀಕರಣದ ವೈದ್ಯಕೀಯ ಸಂಸ್ಥೆಯವರು ಏನು ಮಾಡ್ತಾರೆ ಅಂದರೆ, ಅವರು ಎಷ್ಟು ನಡೆದಿದ್ದಾರೆ ದಿವಸಕ್ಕೆ ಇದನ್ನೆಲ್ಲ ಲೆಕ್ಕ ಹಾಕಿದ್ದಾರೆ. ಅವರು ಎಷ್ಟು ಕೆಲಸ ಮಾಡಿದ್ದಾರೆ, ಅವರೇನು ತಿಂದಿದ್ದಾರೆ, ಅವ್ರು ಹೇಗೆ ಎಷ್ಟು ಮಲಗಿದ್ದಾರೆ, ಇದನ್ನು ಲೆಕ್ಕ ಹಾಕ್ತಾರೆ. ಆದರೆ ಅದರಲ್ಲಿ ಒಂದು ಮುಖ್ಯ ವಿಷಯ ಅವರು ಲೆಕ್ಕ ಹಾಕಲಿಲ್ಲ. ಏನು ಅಂದರೆ, ಅವರಿಗೆ ಈ ಹಣ ಅಂತ ಗೊತ್ತಿಲ್ಲ, ಈ ವ್ಯಾಪಾರ ಅಂದರೆ ಏನು ಅಂತ ಗೊತ್ತಿಲ್ಲ, ಈ ದ್ವೇಷ ಅಂದರೆ ಏನು ಅಂತ ಗೊತ್ತಿಲ್ಲ, ಈ ಗರ್ವ ಅಂತ ಏನು ಗೊತ್ತಿಲ್ಲ, ಅಂತ ಅಹಂಕಾರ ಇಲ್ಲ, ಏನಿಲ್ಲ. ಅವರು ಅವರಷ್ಟಕ್ಕೆ ಸಂತೋಷದಲ್ಲಿ ಮಕ್ಕಳಾಗಿದ್ದಾರೆ. ಈ ಮಕ್ಕಳನ್ನು ನೀವು ನೋಡಬೇಕು, ಅವರು ಎಷ್ಟು ಸಂತೋಷದಲ್ಲಿರ್ತಾರೆ. ನಾನಿವತ್ತು ಈಗ ನಾನು ಚೆನ್ನೈಯಿಂದ ಇಲ್ಲಿ ಬರುವಾಗ ಒಂದು ಮಗುವನ್ನು ನೋಡಿದೆ ಪ್ಲೇನ್ನಲ್ಲಿ. ಆ ಮಗುವಿಗೆ ಏನು ಸಂತೋಷ! ಅಯ್ಯೋ, ನನಗೆ ಹೊಟ್ಟೆಗಿಚ್ಚಾಗ್ತಾ ಇತ್ತು. ನಮಗೆ ಅಂತ ಸಂತೋಷ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಮಗುವಿಗೆ ಏನು ಗೊತ್ತಿಲ್ಲ ಈ ಲೋಕದ. ಅದು ಎಲ್ಲರನ್ನೂ ಪ್ರೀತಿ ಮಾಡ್ತದೆ, ಎಲ್ಲರನ್ನು ಹಿಡಿತದೆ, ಎಲ್ಲರನ್ನು ಎಳಿತದೆ. ನಾವು ಅದನ್ನು ಮಾಡೋದಿಲ್ಲ. ಈ ಸೀಮಾನೆ ಜಾತಿಯ ಜನರು ಆ ಮಕ್ಕಳ ಹಾಗೆ ಸಾಯುವವರೆಗೂ ಅವರ ಮಕ್ಕಳ ಹಾಗೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಾನು ಅದರ ವಿಷಯ ಬರಿತಾ ಇದ್ದೆ, ನೀವು ಮಗುವಿನ ಹೃದಯವನ್ನು ಹಿಡ್ಕೊಂಡು ಹೋದರೆ ನೀವು ಕಾಯಿಲೆ ಬರುವುದಿಲ್ಲ ಅಂತ. ಅದರ ಅರ್ಥ ಏನು ಅಂದರೆ, ಈ ಮನಸ್ಸು ಚೆನ್ನಾಗಿದ್ದರೆ ದೇಹ ಆರೋಗ್ಯದಲ್ಲಿರ್ತದೆ. ಮನಸ್ಸು ಬಹಳ ಚೆನ್ನಾಗಿದ್ದರೆ ಹೃದಯ ಬಹಳ ಚೆನ್ನಾಗಿರ್ತದೆ. ನಾನು ಬಹಳ ವರ್ಷದ ಹಿಂದೆ ಒಂದು ಸ್ಟಡಿ ಮಾಡಿದ್ದೆ. ಈ ಜನರು ಕೋಪ ಗರ್ವ ಎಲ್ಲ ಆಗಿ ಹಾರ್ಟ್ ಕಾಯಿಲೆ ಬಂದವರಿಗೆ ನಾವು ಅವರಿಗೆ ಈ ಯೋಗ ಇದನ್ನೆಲ್ಲ ಕಲಿಸಿ ಅವರನ್ನು ಆದಷ್ಟು ಪುನಃ ಹಿಂದೆ ತಂದು ಮಗುವಿನ ಸ್ಥಿತಿಗೆ ತಂದರೆ ಅವರ ಹಾರ್ಟ್ ಎಷ್ಟು ಇಂಪ್ರೂವ್ ಆಗ್ತದೆ ಅಂತ ನಾವು ತೋರಿಸಿದ್ದೇವೆ. ಅದಕ್ಕೆ ಹೇಳೋದು ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಂತ. ಈ ಹಾರ್ಟು ಒಂದು ಮಗುವಿನ ಹಾರ್ಟು, ಮಗು ಚಂದ ಸಂತೋಷದಲ್ಲಿರೋ ಮಗುವಿನ ಹಾರ್ಟು, ಮಗು ಶ್ವಾಸ ತೆಗೆದ್ರೆ ಹೆಚ್ಚು ಓಡ್ತದೆ, ಶ್ವಾಸ ಬಿಟ್ಟರೆ ಅದು ಕೆಳಗೆ ಬರ್ತದೆ. ಇದಕ್ಕೆ ಹೇಳೋದು ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಂತ. ಒಂದೇ ರೀತಿಯಲ್ಲಿ ಇರೋದು ಹಾರ್ಟ್ ಬೀಟ್. ನಾವು ಎಣಿಸೋದು ರೆಗ್ಯುಲರ್ ಇರ್ತದೆ, ರೆಗ್ಯುಲರ್ ಇದ್ದರೆ ಸತ್ತೇ ಹೋಗ್ತೀರಿ. ಆದರೆ ಆ ಇರೆಗ್ಯುಲಾರಿಟಿ ಉಂಟಲ್ಲ, ಅದಕ್ಕೆ ಏನು ಹೇಳೋದು ಏರಿದ್ಮಿ ಅಂತ, ಸೈನಸ್ ಏರಿದ್ಮಿ ಅಂತ ಹೇಳ್ತೇವೆ ನಾವು ನಮ್ಮ ಭಾಷೆಯಲ್ಲಿ. ಅದು ಇಂಗ್ಲೀಷ್ ಅಲ್ಲ, ಲ್ಯಾಟಿನಲ್ಲಿ. ಆದರೆ ಅದು ನಿಜವಾಗಿ ಏರಿದ್ಮಿ ಅಲ್ಲ, ಅದು ರಿದ್ಮಿಯ, ಅದು ಹೆಲ್ತ್. ಆದರೆ ನಾವು ದೊಡ್ಡದಾಗಿ ಶಾಲೆಗೆ ಹೋಗಿ ವಿಷಯ ತಿಳ್ಕೊಂಡು ಮತ್ತೆ ಅಹಂಕಾರ ಬಂದು ಹಣ ಮಾಡಿ ದರ್ಪ ಬಂದು ನಾನು ಮೇಲೆ ಅವನು ಕೆಳಗೆ ಆಗಬೇಕು ಅಂತ ನೋಡಿದವಾಗ ಆ ಹೃದಯದ ವೇರಿಯಬಿಲಿಟಿ ಹೋಗ್ತದೆ. ಅದು ಕಂಪ್ಲೀಟ್ ಹೋದ ದಿವಸ ಆ ಹೃದಯ ನಿಲ್ತದೆ. ಇದರ ಅರ್ಥ ಏನು ಅಂದರೆ, ಆ ಸೀಮಾನೆ ಜನರು ಕೂಡ ಅವರಿಗೆ ಈ ಮಗುವಿನ ಹಾಗೆ, ನಾನಿವತ್ತು ಪ್ಲೇನ್ನಲ್ಲಿ ನೋಡಿದ ಮಗುವಿನ ಹಾಗೆ ಆ ಸೀಮಾನೆ ಜನ. ಅವರಿಗೆ 50 ವರ್ಷ ಆಗಲಿ, 80 ವರ್ಷ ಆಗಲಿ, 90 ವರ್ಷ ಆಗಲಿ, ಅವರಿಗೆ ಒಂದು ದುಃಖ ಅಂತ ಗೊತ್ತೇ ಇಲ್ಲ, ಸಂತೋಷನೇ, ಏನು ದುಃಖ ಇಲ್ಲ ಅವರಿಗೆ. ಯಾಕಂದರೆ ಎಲ್ಲದರಲ್ಲೂ ಅವರು ಅದು ಒಟ್ಟಿಗಿರ್ತಾರೆ, ಒಂದೇ ಕುಟುಂಬದಾಗಿರ್ತಾರೆ. ನಂದು ನಿಂದು ಅಂತಿಲ್ಲ, ನಮ್ಮದು. ಹಾಗೆಯೇ 1987ರಲ್ಲಿ ಇನ್ನೊಂದು ಬುಡಗಟ್ಟು ಜನಾಂಗದವರು, ಅವರಿಗೆ ಇನ್ನೂಸ್ ಅಂತ ಹೇಳೋದು, ಅವರು ಸಸ್ಕಚುವನ್ನಲ್ಲಿ ಕ್ಯಾನಡಾದಲ್ಲಿ, ಅವರು ಕೂಡ ಅವರನ್ನು ಸ್ಟಡಿ ಮಾಡಿದವಾಗಲೂ ಅವ್ರಿಗೆ ಏನು ಕಾಯಿಲೆ ಇಲ್ಲ. ಕಾಯಿಲೆ ಇಲ್ಲದವಾಗ ಅವರ ಹತ್ರ ಹಣ ಇರಲಿಲ್ಲ, ಅವರಿಗೆ ಈ ಮಾನಿಟರಿ ಇಕಾನಮಿ ಗೊತ್ತಿರಲಿಲ್ಲ, ಹೇಟ್ರೆಡ್ ಇರಲಿಲ್ಲ. ಈಗ ಎಲ್ಲ ಬಂದಿದೆ, ನಮಗಿರುವುದೆಲ್ಲ ಅವರಿಗುಂಟು.
ಹಾಗಾಗಿ ಹೃದಯದ ಆರೋಗ್ಯ ನಿಮಗೆ ಒಳ್ಳೆಯದಿರಬೇಕಾದ್ರೆ ಮುಖ್ಯವಾಗಿ ಮನಸ್ಸಿನ ಆರೋಗ್ಯವನ್ನು ಒಳ್ಳೆಯದಾಗಿ ಇಟ್ಕೊಳ್ಳಿ, ಮನಸ್ಸನ್ನು ಶುದ್ಧಿಯಾಗಿ ಇಟ್ಕೊಳ್ಳಿ, ಮನಸ್ಸಿನಲ್ಲಿ ಪ್ರೀತಿ ತುಂಬಿಟ್ಕೊಳ್ಳಿ. ಮನಸ್ಸಿನಲ್ಲಿ ಪ್ರೀತಿ ತುಂಬಿಸಿದ ಹಾಗೆ ಮನಸ್ಸನ್ನು ಶುದ್ಧೀಕರಿಸಿದ ಹಾಗೆ ಅದಕ್ಕೆ ಸಾಬೂನಾಗಿ ತೊಳಿಲಿಕ್ಕಾಗೋದಿಲ್ಲ. ಆ ಮನಸ್ಸು ಹೇಗೆ ಅಂದರೆ ಅದರಲ್ಲಿ ಒಂದು ವಿಚಾರ ಇದ್ದರೆ ಅದು ಹೊರಗೆ ಹೋದರೆ ಇನ್ನೊಂದು ವಿಚಾರ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ಒಳ್ಳೆಯ ವಿಚಾರಗಳನ್ನೆಲ್ಲ ಒಳಗೆ ಹಾಕಿದರೆ ಕೆಟ್ಟ ವಿಚಾರಗಳು ಹೊರಗೆ ಬರ್ತವೆ, ಕೆಟ್ಟ ವಿಚಾರಗಳು ಒಳಗೆ ಹೋಗ್ಲಿಕ್ಕೆ ದಾರಿ ಇಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ನೀವು ಬೆಳಿಗ್ಗೆ ಪ್ರಾಣಾಯಾಮ ಮಾಡುವಾಗಲ, ಮೆಡಿಟೇಷನ್ ಮಾಡುವಾಗಲ ಈ ಕೆಟ್ಟ ವಿಚಾರಗಳು ಏನಿದ್ರೆ ಇದನ್ನು ಹೊರಗೆ ಹಾಕಿ ಒಳ್ಳೆಯ ವಿಚಾರಗಳಂತೇಳಿ ತುಂಬಿಸಿಕೊಳ್ಳಿ. ಮತ್ತು ಎಲ್ಲರೂ ನನ್ನವರು ಅಂತ ತಿಳಿಸಿಕೊಳ್ಳಿ. ಆಪ್ತೋಪಸೇವಿ ಭವೇತ ಆರೋಗ್ಯ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಹಾಗೆ ಎಲ್ಲರೂ ನನ್ನವರು, ನಾವೆಲ್ಲರೂ ಒಂದೇ ಅಂತ ಇಟ್ಸ್ಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ತಿನ್ನುವುದು ಆಹಾರ ತುಂಬ ಗಲಾಟೆ ಮಾಡ್ತೇವೆ ನಾವು, ಅದು ತಿನ್ನಬಾರ್ದು ಇದು ತಿನ್ನಬಾರ್ದು, ಮೇಲೆ ಹೋಗ್ಬೇಕು ಕೆಳಗೆ. ನಾನು ನಿನ್ನೆ ನನ್ನ ಹೋಟೆಲ್ನಲ್ಲಿ ಅಲ್ಲಿಯ ಮ್ಯಾನೇಜರ್ ಬಂದು ನನ್ನ ಹತ್ರ ಕೇಳಿದೆ, ಸರ್ ಐ ಆಮ್ ವೆರಿ ಹೆಲ್ದಿ, ಐ ಆಮ್ ಈಟಿಂಗ್ 6 eggs a day in the morning for breakfast ಅಂತ. ನಾನು ಹೇಳಿದೆ, ಇಫ್ ಯು ಕ್ಯಾನ್ ಮ್ಯಾನೇಜ್ 6 eggs ಇಸ್ ವೆರಿ ಗುಡ್. ಕಡೆ ಕೇಳಿದ್ರೆ ಎಂಥದ್ದು 6 eggs ಅಂದರೆ ಎಂಥದ್ದು, ಅದರದ್ದು ಬಿಳಿ ಮಾತ್ರ. ನಿಜವಾದ ಮೊಟ್ಟೆಯನ್ನು ಬಿಸಾಡ್ತಾನೋ, ಆ ಮೊಟ್ಟೆ ಇರುವುದು ಹಳದಿಯಲ್ಲಿ, ಬಿಳಿಯಲ್ಲಿ ಎಂಥದಿಲ್ಲ, ಅದರಲ್ಲಿ ಪ್ರೋಟೀನ್ ಉಂಟು ಅಂತ ಯಾರು ಹೇಳಿದ್ದಾರೆ ಅವರಿಗೆ. ಅಲ್ಲಿಯೂ ರಿಡಕ್ಷನಿಸಮ್. ಆ ತಿನ್ನುವ ಆಹಾರದಲ್ಲಿ ಒಬ್ಬ ಪ್ರೋಟೀನ್ ಅಂತೆ, ಒಬ್ಬ ಫ್ಯಾಟ್ ಅಂತೆ, ಮತ್ತೊಬ್ಬ ಕಾರ್ಬೋಹೈಡ್ರೇಟ್ ಅಂತೆ. ಯಾಕೆ ನಮಗೆ ಯಾವುದು ತಿನ್ನಬೇಕು ಅಂತ ಆಸೆ ಉಂಟು. ಈಗ ನನಗೆ ಮೊಟ್ಟೆ ತಿನ್ನಬೇಕು ಅಂತ ಆಸೆ ಉಂಟು, ನಾನು ವೆಜಿಟೇರಿಯನ್ ಅದು ಹೇಳಿದ್ದು ನಾನು. ಆ ಮೊಟ್ಟೆಯನ್ನು ಹಾಗೆ ತಿನ್ನಬೇಕು, ಸಿಹಿ ತಿನ್ನಬೇಕು, ಬೆಲ್ಲ ತಿನ್ಬೋದು. ಅದನ್ನೇ ಎಲ್ಲ ಆ್ಯಸಿಡ್ ಹಾಕಿ ಸಕ್ಕರೆ ಮಾಡಿ ಬಿಳಿ ಮಾಡಿ ಯಾಕೆ ತಿನ್ನೋದು? ಇದು ನಾನು ಏನು ಹೇಳ್ತೇನೆ ಅಂದರೆ, ಆಹಾರ ಹೇಗೆ ನಿಸರ್ಗದಲ್ಲಿ ಸಿಗ್ತದೆ ಹಾಗೆ ತಿನ್ನಬೇಕು. ಅದರ ಮುಖ್ಯ ಏನು, ತಿನ್ನುವುದು ಎಷ್ಟು, ತಿನ್ನುವುದು ಯಾವಾಗ ಅಂತ ಪ್ರಶ್ನೆ. ಇದು ಮುಖ್ಯ ಪ್ರಶ್ನೆ. ಏನು ತಿಂತೀವಿ ಅಂತ ಮುಖ್ಯ ಪ್ರಶ್ನೆ ಅಲ್ಲ, ಎಷ್ಟು ತಿಂತೀವಿ, ಯಾಕೆ ತಿಂತೇವೆ, ಹೇಗೆ ತಿಂತೇವೆ ಅಂತ. ಇದರಲ್ಲಿ 3 ವಿಚಾರ ಉಂಟು. ಒಂದು, ಈಗ ನನಗೆ 4 ಇಡ್ಲಿ ತಿನ್ನಲಿಕ್ಕೆ ಆಸೆ ಉಂಟು, ಆದರೆ ನಾನು 2 ಇಡ್ಲಿಯಲ್ಲಿ ನಿಲ್ಲಿಸಿದರೆ ನನ್ನ ಹೃದಯಕ್ಕೆ ಬಹಳ ಒಳ್ಳೆಯದು, ನನ್ನ ಆರೋಗ್ಯಕ್ಕೆ ಒಳ್ಳೆಯದು. 4 ಇಡ್ಲಿ ಆಸೆ ಇದ್ದು 5 ಇಡ್ಲಿ ತಿಂದರೆ ಅದು ತುಂಬ ಹಾಳು. ಅದಕ್ಕೆ ಹೇಳೋದು ಹಾರ್ಟಿ ಮೀಲ್ ಅಂತ. ಒಂದು ಹೊಟ್ಟೆ ತುಂಬ ಊಟ ಮಾಡಿದರೆ ಹಾರ್ಟಿಗೆ ಸಾಧಾರಣ 1 ಮೈಲ್ ಓಡಿದಷ್ಟು ಕಷ್ಟ ಆಗ್ತದೆ. ಅಷ್ಟು ಬ್ಲಡ್ ಸಪ್ಲೈ ಮಾಡಬೇಕು ಹಾರ್ಟಿಗೆ. ಆ ಬ್ಲಡ್ ಸಪ್ಲೈ ಎಲ್ಲಿಗೆ ಹೋಗಬೇಕು, ಗಟ್ಟಿ ಡೈಜೆಸ್ಟ್ ಮಾಡಲಿಕ್ಕೆ. ಇದಕ್ಕೆ ಎಷ್ಟು ಕೆಲಸ ಮಾಡಬೇಕು? ಒಂದು ದೊಡ್ಡ ಊಟ ಮಾಡೋದು, ಈಗ ಒಂದು ಮದುವೆದು ಊಟ. ಆ ಮದುವೆದು ಊಟ ಮಾಡಿದವಾಗ ಹಾರ್ಟಿಗೆ ತುಂಬ ಕಷ್ಟ ಆಗ್ತದೆ. ಹೆಚ್ಚಿನವರು ಊಟ ಮಾಡಿದ ನಂತರ ನಡೀತಾರೆ, ಆವಾಗ ಇದೆಲ್ಲಿ ನೋವು ಬರ್ತದೆ. ಯಾಕೆ, ಆ ಹಾರ್ಟ್ ಈಗಲೇ ಕಷ್ಟದಲ್ಲಿ ಉಂಟು ನೀವು ಊಟದಿಂದ, ಮತ್ತೆ ಅದನ್ನು ಮಾಡ್ಬೋದು. 2ನೇದು, ಹಸಿವಾದವಾಗ ಊಟ ಮಾಡಬೇಕು, ಹಸಿವಾಗದವಾಗ ಊಟ ಮಾಡಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ. 3ನೇದು, ಏನು ಊಟ ಮಾಡ್ತೇನೆ ಅಂತ ಗಡಿಬಿಡಿ ಮಾಡಿಕೊಂಡು ಸ್ಟ್ರೆಸ್ ಮಾಡಿಕೊಂಡು ಅದರಲ್ಲಿ ಅದು ಉಂಟು ಇದುಂಟು ಕೊಲೆಸ್ಟ್ರಾಲ್ ಉಂಟು ಫ್ಯಾಟ್ ಉಂಟು ಅಂತ ಹೇಳಿ ಆ ಸ್ಟ್ರೆಸ್ಸಿನಿಂದ ಬರ್ತದೆ ಕಾಯಿಲೆ, ವಿನಃ ತಿನ್ನುವುದರಿಂದಲ್ಲ. ಹಾಗಾಗಿ ನಾನು ಇಂಗ್ಲೀಷ್ನಲ್ಲಿ ಯಾವಾಗಲೂ ಜನರಿಗೆ ಹೇಳೋದು, ಇಟ್ಸ್ ನಾಟ್ ವಾಟ್ ಯು ಈಟ್ ದಟ್ ಕಿಲ್ಸ್ ಯು, ಬಟ್ ವಾಟ್ ಈಟ್ಸ್ ಯು ದಟ್ ಕಿಲ್ಸ್ ಯು. ನಿಮ್ಮ ನೆಗೆಟಿವ್ ಥಾಟ್ಸ್, ನಿಮ್ಮ ಗರ್ವ, ಕೋಪ, ಅಹಂಕಾರ, ಅಸೂಯೆ, ಇನ್ನೊಬ್ರು ಹಾಳಾಗಬೇಕು ಅಂತ ಎಣಿಸೋದು, ಇದರಿಂದಾಗಿ ಆರೋಗ್ಯ ಹಾಳಾಗೋದು ವಿನಃ ತಿನ್ನೋದ್ರಿಂದಲ್ಲ. ಇದು ಆಹಾರದ ವಿಚಾರ. ಇನ್ನು ಮುಖ್ಯ ಏನು, ಯಾವ ಕೆಲಸಕ್ಕೂ ದೇಹವನ್ನು ಯಾಕೆ ಮಾಡಿದ್ದು? ಕೆಲಸ ಮಾಡಲಿಕ್ಕೆ. ಮನುಷ್ಯನನ್ನು ಮಾಡಿದ್ದು ಯಾಕೆ? ಕೆಲಸ ಮಾಡಲಿಕ್ಕೆ. ಆ ಕೆಲಸ ಮಾಡಬೇಕು. ಅದಕ್ಕೆ ಸಮೀಕ್ಷಾಕಾರಿ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ, ಒಳ್ಳೆ ಕೆಲಸ ಮಾಡುವಂತ. ಆ ಕೆಲಸ ಮಾಡಿದವನು ಮತ್ತೆ ಎಕ್ಸಸೈಸ್ ಬೇಡ. ನಮಗೆಲ್ಲ ಕೆಲಸ ಮಾಡದವರಿಗೆ ಎಕ್ಸಸೈಸ್ ಬೇಕು. ಈಗ ನಾವೆಲ್ಲ ವೈಟ್ ಕಾಲರ್ ಜಾಬ್ಸ್, ಪೇಟೆಯಲ್ಲಿರೋದು, ಕಾರ್ನಲ್ಲಿ ಹೋಗೋದು, ಕೂತ್ಕೊಳ್ಳೋದು, ಅಥವಾ ನಿಲ್ಲೋದು, ಅಥವಾ ಮಾತಾಡೋದು, ಬರೆಯೋದು, ಇಷ್ಟೇ ಕೆಲಸ ಮಾಡೋದು. 3ನೇದು ನಿದ್ರೆ. ಮನುಷ್ಯನಿಗೆ ನಿದ್ರೆ ಮುಖ್ಯ. ಯಾಕಂದರೆ ಆ ನಿದ್ರೆಯ ಸಮಯದಲ್ಲಿ ನಮ್ಮ ಎಲ್ಲ ಕ್ರಿಯೆಗಳು ಹೊಸದಾಗಿ ಮರುದಿವಸಕ್ಕೆ ರೆಡಿಯಾಗುವಂಥ ಒಂದು ಪ್ರಕ್ರಿಯೆ. ಬೇಕಾದಷ್ಟು ನಿದ್ರೆ ಮಾಡೋದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈ ನಿದ್ರೆ ಎಷ್ಟು ಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಕೆಲವರಿಗೆ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ನಮೂನೆ ಬೇಕು. ನನಗೆ ಈಗ 6 ಗಂಟೆ ಬೇಕಾದೀತು, ನಿನಗೆ 7 ಗಂಟೆ ಬೇಕಾದೀತು, ಇನ್ನೊಬ್ಬರಿಗೆ 8 ಗಂಟೆ ಬೇಕಾದೀತು, ಇನ್ನೊಬ್ಬರಿಗೆ 3 ಗಂಟೆ ಬೇಕು. ಅವರವರಿಗೆ ಗೊತ್ತಾಗ್ತದೆ. ನನಗೆ ನಿದ್ರೆ ಬೇಕಾದಷ್ಟು ಇಲ್ಲದಿದ್ದರೆ ಮರುದಿವಸ ಅದು ಆ ಸ್ಲೀಪ್ ಡೆಟ್ ಇರ್ತದೆ, ಸಾಲ ತೆಕ್ಕೊಂಡ ಹಾಗೆ, ಹಗಲಿಗೆ ನಿದ್ರೆ ಬರ್ತದೆ, ಮತ್ತು ಕೆಲಸ ಮಾಡಲಿಕ್ಕೆ ಹುರುಪಿರೋದಿಲ್ಲ. ಅದರ ಅರ್ಥ ನಾನು ನಿದ್ರೆ ಮಾಡಲಿಲ್ಲ ಬೇಕಾದಷ್ಟು ಅಂತ. ಸೊ ನಿದ್ರೆ ಬೇಕು, ಕೆಲಸ ಬೇಕು, ಮುಖ್ಯ ಕೆಲಸ. ಆ ಕೆಲಸದಲ್ಲಿ 1-2 ವಿಚಾರ ಉಂಟು. ನಮಗೆ ಬೇಸರವಾದ ಕೆಲಸ ಮಾಡೋದು ಒಂದು, ನಮಗೆ ಸಂತೋಷವಾದ ಕೆಲಸ ಮಾಡೋದು ಇನ್ನೊಂದು. ನಮಗೆ ಮನಸ್ಸಿಗೆ ಸಂತೋಷ ಆದ ಕೆಲಸ ಮಾಡಿದರೆ ಎಷ್ಟೂ ಕೆಲಸ ಮಾಡ್ಬೋದು, ಅದಕ್ಕೆ ಟಯರ್ಡ್ನೆಸ್ಸೇ ಇಲ್ಲ. ನನಗೆ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ, ಹಣಕ್ಕಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ, ಸಂಬಳಕ್ಕಾಗಿ ಕೆಲಸ ಮಾಡ್ತೇನೆ, ಆ ಕೆಲಸ ನನಗೆ ಮನಸ್ಸೇ ಇಲ್ಲ, ಆ ಕೆಲಸ ಕೊಲ್ತದೆ. ಹಾಗಾಗಿ ನಾವು ಯಾವುದು ಮಾಡೋದಿದ್ರೂ ಅದು ನಮ್ಮ ಮನಸ್ಸಿಗೆ ಸಮಾಧಾನ ಇರಬೇಕು, ನಮಗೆ ಸಂತೋಷ ಇರಬೇಕು. ಸೊ ಕೆಲಸ ಸಂತೋಷ ಇರಬೇಕು, ಮನಸ್ಸಿಗೆ ಸಮಾಧಾನ ಇರಬೇಕು, ಕೆಲಸ ಒಳ್ಳೆ ಮಾಡಬೇಕು. ಕೆಲಸ ಮಾಡುವಾಗ ಅದೊಂದು ನಿಷ್ಕಾಮ, ಇದರಿಂದ ನನಗೆ ಅದರಲ್ಲಿ ಒಂದು ಆಸೆ ಅಭಿಲಾಷೆ ಇಟ್ಕೊಂಡು ಕೆಲಸ ಮಾಡಬಾರ್ದು. ಕೆಲಸವನ್ನು ಕೆಲಸಕ್ಕಾಗಿ ಮಾಡಬೇಕು. ಹೀಗೆ ಮಾಡಿದರೆ ಹೃದಯಕ್ಕೆ ಯಾವಾಗಲೂ ಆರೋಗ್ಯ ಒಳ್ಳೆಯದಿರ್ತದೆ. ಮತ್ತು ಇನ್ನು ಇನ್ನೀಗ ಕೇಳ್ಬೋದು, ಕೆಲವರು ಕೇಳ್ತಾರೆ,
ಅದೇನು ಫ್ಯಾಟ್ ತಿಂದರೆ ಒಳ್ಳೇದಲ್ವಾ, ಹೌದು, ಕೊಲೆಸ್ಟ್ರಾಲ್ ಜಾಸ್ತಿ ತಿನ್ನಬಾರ್ದು, ಕೊಲೆಸ್ಟ್ರಾಲ್ ತಿಂದರೆ ಒಳ್ಳೇದಲ್ವಾ ಅಂತ. ಇದೆಲ್ಲ ವ್ಯಾಪಾರ. ಇದೇನಾಯಿತು 50ರ ದಶಕದಲ್ಲಿ ಕೆಲವು ಸ್ಟಡೀಸಿಂದ ಏನು ಗೊತ್ತಾಯಿತು ಅಂದರೆ ಸಕ್ಕರೆ ತಿಂದರೆ ಹಾರ್ಟಿಗೆ ಒಳ್ಳೆಯದಲ್ಲ ಅಂತ. ಇದನ್ನು ಒಬ್ಬರು ದೊಡ್ಡ ಡಾಕ್ಟ್ರು, ಅವರು ಪ್ರೊಫೆಸರ್ ನ್ಯೂಟ್ರಿಷನ್ ಲಂಡನ್ ಯೂನಿವರ್ಸಿಟಿ, ಜಾನ್ ಯುಡ್ಕಿನ್ ಅಂತ, ಅವರೊಂದು ಪುಸ್ತಕ ಬರೆದರು, ಪ್ಯೂರ್ ವೈಟ್ ಆ್ಯಂಡ್ ಡೆಡ್ಲಿ. ಅಂದರೆ ಪ್ಯೂರ್ ವೈಟ್ ಆ್ಯಂಡ್ ಡೆಡ್ಲಿ, ಸಕ್ಕರೆ ವಿಚಾರ. ಇಡೀ ಪುಸ್ತಕ ಸಕ್ಕರೆ ವಿಚಾರ. ಅದರಲ್ಲಿ ಏನು ತೋರಿಸಿದ್ರು, ಸಕ್ಕರೆ ಭಾಳ ಹಾಳು ಆರೋಗ್ಯಕ್ಕೆ, ಅದು ಹಾರ್ಟಿನ ಆರೋಗ್ಯಕ್ಕೆ ಭಾಳ ಹಾಳು. ಈಗ ಏನು ಮಾಡಿದ್ವಿ, ಸಕ್ಕರೆ ಲಾಬಿಯವರು ಇವರಿಗೆಲ್ಲ ತುಂಬ ಅಪ್ಸೆಟ್ ಆಯಿತು, ನಮ್ಮ ವ್ಯಾಪಾರ ಏನು ಹಾಳಾಗ್ತದೆ. ಸಕ್ಕರೆ ಲಾಬಿಯವರು ಭಾಳ ಪವರ್ಫುಲ್ ಲಾಬಿಯವರು, ಇಲ್ಲಿ ಕೂಡ ಇಂಡಿಯಾದಲ್ಲಿ ಕೂಡ ಸಕ್ಕರೆ ಲಾಬಿಯವರು ದೊಡ್ಡ ಲಾಬಿಯವರು. ಇವರೆಲ್ಲ ಸೇರಿ ಒಂದು ಈ ಸೈಂಟಿಸ್ಟ್ ಅಂತ ಹೇಳ್ತಾರೆ, ಈಗ ಕ್ರಯ ಕೊಟ್ಟರೆ ಸೈಂಟಿಸ್ಟ್ ಸಿಗ್ತಾರೆ. ಆ 3 ಜನ ಹಾರ್ವರ್ಡಿನ ಸೈಂಟಿಸ್ಟಿಗೆ $50 ಮಿಲಿಯನ್ ಕೊಟ್ಟು ಅವರಿಂದ ಒಂದು ಹೊಸ ವಿಜ್ಞಾನ ಶುರು ಮಾಡಿದರು. ಏನು ಅಂದರೆ ಸಕ್ಕರೆ ಹಾಳಲ್ಲ, ಫ್ಯಾಟ್ ಹಾಳಂತ ಹೇಳಿ ಅಂತ. ಸೊ ಅವ್ರು ಮಾಡಿದರು ಒಂದು ಕೆಲಸ, ಒಳ್ಳೆ ಪೇಪರೆಲ್ಲ ಪಬ್ಲಿಷ್ ಮಾಡಿದ್ರು. ಪೇಪರ್ ಪಬ್ಲಿಷ್ ಮಾಡಲಿಕ್ಕೆ ಎಲ್ಲ ಅವ್ರಿಗೆ ಗೊತ್ತುಂಟು, ಹೇಗೆ ಬರೆದ್ರೆ ಹೇಗೆ ಅದು ಪಬ್ಲಿಷ್ ಆಗ್ತದೆ. ಆದರೆ ಸತ್ಯ ಸುಳ್ಳು ಇಲ್ಲ ಅದರಲ್ಲಿ, ಸುಳ್ಳು ಆಗ್ತದೆ ಸತ್ಯನೂ ಆಗ್ತದೆ. ಅದರ ಬರೆಯುವ ಕ್ರಮದಲ್ಲಿ ಬರೆದ್ರೆ ಹೋಗ್ತದೆ. ಸತ್ಯವನ್ನೇ ನೀವು ಬರೀಲಿಕ್ಕೆ ಗೊತ್ತಿಲ್ಲದಿದ್ದರೆ ಅವ್ರು ತೆಕ್ಕೊಳ್ಳೋದಿಲ್ಲ. ಸೊ ಅವ್ರು ಚೆನ್ನಾಗಿ ಮಾಡಿ ಒಂದು ದೊಡ್ಡ ಒಂದು ಪ್ರಾಜೆಕ್ಟ್ ಶುರು ಮಾಡಿದರು. ಏನು ಅಂದರೆ ಫ್ಯಾಟಿನಿಂದ ಎಲ್ಲ ಆಗುವುದು. ಮತ್ತು ಫ್ಯಾಟನ್ನು ಸ್ಯಾಚುರೇಟೆಡ್ ಫ್ಯಾಟ್, ಅನ್ಸ್ಯಾಚುರೇಟೆಡ್ ಫ್ಯಾಟ್, ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್, ಅದು ಇದು ಅಂತೆಲ್ಲ ಮಾಡಿದರು. ಇದೆಲ್ಲ ಮಾಡಿ ಈ 50 ವರ್ಷದಲ್ಲಿ ಅವರು ಮಿಲಿಯಾಂತರ ದುಡ್ಡು ಮಾಡಿದರು. ಈ ಫ್ಯಾಟ್ ಹಾಳು ಅಂತ ಹೇಳಿ ಈ ಸಕ್ಕರೆ ಅವರು ದುಡ್ಡು ಮಾಡಿದರು. ಈಗ ಫ್ಯಾಟ್ ಹಾಳು ಅಂತ ಹೇಳಿ ಆ ಫ್ಯಾಟನ್ನು ಕೆಳಗೆ ತರಲಿಕ್ಕೆ, ಕೊಲೆಸ್ಟ್ರಾಲ್ನ ಕೆಳಗೆ ತರಲಿಕ್ಕೆ ಔಷಧಿಗಳು ಮಾಡಿದರು. ಶುರುವಿಗೆ ಒಂದು ಕೊಲೆಸ್ಟ್ರಮೈನ್ ಇತ್ತು 60ರ ದಶಕದಲ್ಲಿ. ಅದು ಈ ಹೊಯ್ಗೆ, ಹಾಗೆ ನಮ್ಮ ಹೊಯ್ಗೆ ಅಲ್ವಾ, ಅಷ್ಟು ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ದಿವಸಕ್ಕೆ 3 ಸಲ ತೆಕ್ಕೊಳ್ಬೇಕು. ಅದು ತೆಕ್ಕೊಂಡ್ರೆ 3 ಊಟನೇ ಆಯಿತು, ಮತ್ತೆ ಊಟ ಮಾಡಲಿಕ್ಕಿಲ್ಲ, ಜನರು ಊಟನೂ ಮಾಡ್ತಿರ್ಲಿಲ್ಲ. ಅದನ್ನು ತೆಕ್ಕೊಂಡು ಮನುಷ್ಯ ಫ್ಯಾಟ್ ಕೆಳಗೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದ ಕಷ್ಟಪಟ್ಟು. ಆದ್ದರಿಂದ ಈಗ ಒಳ್ಳೆ ಸಣ್ಣ ಸಣ್ಣ ಮಾತ್ರೆಗಳು ಬಂದಿವೆ, ತುಂಬ ಕ್ರಯ ಕೊಡಬೇಕು. ತೆಕ್ಕೊಂಡ ಕೂಡಲೇ ಫ್ಯಾಟ್ನ ರಿಪೋರ್ಟ್ ಸರಿ ಆಗ್ತದೆ, ಮಾತ್ರ ದೇಹ ಹಾಳಾಗ್ತದೆ. ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ದೇಹದಲ್ಲಿ ಹೃದಯಕ್ಕೆ ಅಪಾಯ ಆಗಲ್ವಾ ಅಂತ? ಅಲ್ಲ, ಹೃದಯಕ್ಕೆ ಅಪಾಯ ಅಲ್ಲ, ಹೃದಯಕ್ಕೆ ಒಳ್ಳೇದು. ಕೊಲೆಸ್ಟ್ರಾಲ್ ಹೆಚ್ಚಿದ್ದಾಗೆ ಬಹಳ ಒಳ್ಳೇದು. ಆ್ಯಕ್ಚುಲಿ ಈಗ ಫ್ರಾನ್ಸ್ನಲ್ಲಿ ಒಂದು ನರ್ಸಿಂಗ್ ಹೋಮ್ ಸ್ಟಡಿ ಮಾಡಿದ್ದಾರೆ. 90 ವರ್ಷದ ಮೇಲಿನ ಮುದುಕರನ್ನು, 90 ವರ್ಷದ ಮೇಲೆ ಆರೋಗ್ಯದಲ್ಲಿದ್ದವರು, ಹೃದಯ ಕಂಟಿದ್ದವರು 700, 800, 500 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ಇತ್ತು. ಹಾಗಾಗಿ ಕೊಲೆಸ್ಟ್ರಾಲ್ ಹೆಚ್ಚಾದರೆ ಹಾಳೇನಿಲ್ಲ, ಕೊಲೆಸ್ಟ್ರಾಲ್ನಿಂದ ಯಾವ ತೊಂದರೆನೂ ಇಲ್ಲ. ಕೊಲೆಸ್ಟ್ರಾಲ್ ದೇಹಕ್ಕೆ ಬೇಕಾಗಿ, ಕೊಲೆಸ್ಟ್ರಾಲ್ ನಮ್ಮ ದೇಹನೇ ಮಾಡೋದು. ನಾವು ಆಹಾರ ತಿಂದಿದ್ರೆ ಕೊಲೆಸ್ಟ್ರಾಲ್ ಆಗೋದಿಲ್ಲ. ನಾವು ಅದೊಂದು 10% ಅಷ್ಟೇ, ದೊಡ್ಡ ಸಂಗತಿ ಏನಿಲ್ಲ. ಆದರೆ ನಮ್ಮ ದೇಹ ಸುಮ್ಮನೆ ನಮಗೆ ಬೇಡದವನ್ನು ಮಾಡೋದಿಲ್ಲ. ನಿಮಗೆ ತುಂಬ ಸ್ಟ್ರೆಸ್ ಇದ್ದರೆ ಕೊಲೆಸ್ಟ್ರಾಲ್ ಹೆಚ್ಚು ಅಗತ್ಯ ಉಂಟು. ಯಾಕಂದರೆ ಸ್ಟ್ರೆಸ್ ಹೆಚ್ಚು ಸೆಲ್ಸ್ ಸತ್ತು ಹೋಗ್ತದೆ. ಸೆಲ್ಸ್ ಪುನಃ ಹುಟ್ಟಬೇಕಾದ್ರೆ ಅದು ಕೊಲೆಸ್ಟ್ರಾಲ್ ಬೇಕು. ಪ್ರತಿ ಹುಟ್ಟಿದ ಸೆಲ್ಲಿಗೆ ಅದರದ್ದು ಕಂಪೌಂಡ್ ವಾಲ್ ಕೊಲೆಸ್ಟ್ರಾಲ್. ಹಾಗಾಗಿ ನಮ್ಮ ದೇಹದಲ್ಲಿ ಸ್ಟ್ರೆಸ್ ಆಗಿ ತುಂಬ ಕಣಗಳು ಸತ್ತು ಹೋದರೆ ಹೊಸ ಕಣಗಳು ಆಗಬೇಕಾದ್ರೆ ಕೊಲೆಸ್ಟ್ರಾಲ್ ಬೇಕು. ಓಕೆ ಡಾಕ್ಟರ್, ಇವಾಗ ಒಬೇಸಿಟಿ ಹೆಚ್ಚಾದಷ್ಟು ಹೃದಯಕ್ಕೆ ಅಪಾಯ ಜಾಸ್ತಿ, ಹೃದಯ ಹಾಳಾಗುತ್ತೆ. ಸೊ ಕೇರ್ಫುಲ್ ಆಗಿರಬೇಕು, ವೆಯ್ಟ್ ಗೇನ್ ಆಗಬಾರ್ದು, ನಾವು ಒಂದು ವೆಯ್ಟನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದೆಷ್ಟು ನಿಜ, ಎಷ್ಟು ಸುಳ್ಳು? ಅದರಲ್ಲಿ ಅದೇ ಸರಿ, ಅದು ಕರೆಕ್ಟ್. ವೆಯ್ಟ್ ಹೆಚ್ಚಾದರೆ ಏನಾಗ್ತದೆ, ಆ ತೂಕವನ್ನು ಹೊತ್ತುಕೊಂಡು ಹೋಗಬೇಕಲ್ಲ, ಅದಕ್ಕೆ ಕಷ್ಟ ಹೆಚ್ಚಾಗ್ತದೆ. ಅದು ಒಂದು. ಎರಡನೇದು, 1 ಕಿಲೋಗ್ರಾಮ್ ಎಕ್ಸ್ಟ್ರಾ ವೆಯ್ಟ್ನಲ್ಲಿ, ಫ್ಯಾಟ್ನಲ್ಲಿ 800 ಕಿಲೋಮೀಟರ್ ಕ್ಯಾಪಿಲರೀಸ್ ಉಂಟು. 800 ಕಿಲೋಮೀಟರ್. ಹಾಗಿದ್ರೆ ಒಂದು 10 ಕಿಲೋ ಹೆಚ್ಚಿದ್ರೆ 8000 ಕಿಲೋಮೀಟರ್ ಹೆಚ್ಚಾಯಿತು. ಅಷ್ಟಕ್ಕೆ ನೀರು ಹರಿಸಲಿಕ್ಕೆ ಹಾರ್ಟಿಗೆ ಕೆಲಸ ಹೆಚ್ಚಾಯ್ತಲ್ಲ. ಸೊ ಹಾರ್ಟಿಗೆ ನಿಜವಾಗಿ ಕೆಲಸ ಹೆಚ್ಚಿಗೆ, ಅದು ಒಂದು. ಎರಡನೇದು, ವೆಯ್ಟ್ ಹೆಚ್ಚಾದ ನಂತರ ತುಂಬ ರಿಸ್ಕ್, ಅದು ಬೇರೆ ರಿಸ್ಕ್ಗಳುಂಟು. ಮೆಟಬಾಲಿಕ್ ಡಿಸೀಸಸ್ಸು, ಸಕ್ಕರೆ ಕಾಯಿಲೆ, ಇಂಥದ್ದೆಲ್ಲ ಬರ್ತದೆ, ಬ್ಲಡ್ ಪ್ರೆಷರ್ ಬರ್ತದೆ. ಆದರೆ ಸುಮ್ಮನೆ ಒಂದು ಸ್ವಲ್ಪ ವೆಯ್ಟ್ ಹೆಚ್ಚಿದ್ದು ಕೂಡಲೇ ಅದನ್ನೆಲ್ಲ ಏನೇನೋ ಮಾಡಿ ಕೆಳಗೆ ತರಬೇಕು ಅಂತಿಲ್ಲ. ಯಾಕಂದರೆ ಐಡಿಯಲ್ ಒಂದು 5% ಹೆಚ್ಚು ವೆಯ್ಟ್ ಇದ್ದರೆ ಅವರು ಬದುಕಿದಷ್ಟು ಕಾಲ ಬೇರೆಯವರು ಬದುಕೋದಿಲ್ಲ. ಸೊ ಸ್ವಲ್ಪ ಓವರ್ ವೆಯ್ಟ್ ಇದ್ದರೆ ಒಳ್ಳೇದು, ಹೆಚ್ಚು ಓವರ್ ವೆಯ್ಟ್ ಇರಬಾರ್ದು. ಅದು ಓವರ್ ವೆಯ್ಟ್ ಇದ್ದವನು ಕೂಡ ಒಳ್ಳೆ ಕೆಲಸ ಮಾಡಿದರೆ ಅವನಿಗೇನು ಅನಾರೋಗ್ಯ ಬರುವುದಿಲ್ಲ. ಆಕ್ಟಿವ್ ಆಗಿರಬೇಕು. ಆನ್ ಆಕ್ಟಿವ್ ಓವರ್ ವೆಯ್ಟ್ ಪರ್ಸನ್ ಇಸ್ ಹೆಲ್ದಿಯರ್ ದನ್ ಇನ್ ಇನ್ಆಕ್ಟಿವ್ ಥಿನ್ ಪರ್ಸನ್. ಒಬ್ಬ ಸಣ್ಣ ಏನು ಕೆಲಸ ಮಾಡೋದಿಲ್ಲ, ಅವನು ಬಹಳ ಅನಾರೋಗ್ಯ. ಹಾಗಾಗಿ ವೆಯ್ಟಿನ ವಿಷಯದಲ್ಲೂ ಕೂಡ ಅದು ಇನ್ ಜನರಲ್ ಇಸ್ ಕರೆಕ್ಟ್, ಆದರೆ ಅದರ ಒಳಗೆ ಹೋಗಿ ನೋಡಿದರೆ ಅದರಲ್ಲಿ ತುಂಬ ಹುಳುಕೊಂಡು. ಹಾಗೆಯೇ ಇವಾಗ ನಾವು ಮಾತಾಡ್ತಾ ಇದ್ವಿ ಅವಾಗಲೇ, ಹಾರ್ಟಿಗೆ ಒಳ್ಳೇದಾಗಬೇಕು ಅಂತಂದರೆ ಒಳ್ಳೆ ಆಹಾರಗಳನ್ನ ಸೇವಿಸಬೇಕು ಅಂತ ಹೇಳ್ತಾರೆ. ಆಹಾರ ಕೂಡ ಹೃದಯದ ಆರೋಗ್ಯವನ್ನು ವೃದ್ಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ. ಸೊ ಆ ಥರದ್ದು ಆಹಾರಗಳು ಯಾವ್ಯಾವು ಅಂತ ಅಂದ್ಬಿಟ್ಟು ನನಗೆ ಗೊತ್ತಿದ ಹಾಗೆ, ಹೃದಯಕ್ಕೆ ಒಂದು ಒಳ್ಳೆಯ ಆಹಾರ, ಲಂಗ್ಸಿಗೆ ಒಂದು ಒಳ್ಳೆಯ ಆಹಾರ, ಮೆದುಳಿಗೆ ಒಂದು ಒಳ್ಳೆಯ ಆಹಾರ, ಹೊಟ್ಟೆಗೊಂದು ಒಳ್ಳೆಯ ಆಹಾರ ಅಂತಿಲ್ಲ. ಮನುಷ್ಯನಿಗೆ ಒಳ್ಳೆಯ ಆಹಾರ, ಎಲ್ಲವೂ ಒಳ್ಳೆಯ ಆಹಾರವೇ. ಮನುಷ್ಯನಿಗೆ ಅವನಿಗೆ ಯಾವ ಆಹಾರ ಬೇಕು ಅಂತ ಆಸೆ ಉಂಟು, ಅವನ ಪೂರ್ವಜರು ಏನನ್ನು ತಿಂದು ಬಂದಿದ್ದಾರೆ
ಅದನ್ನೇ ನಾವು ಕಂಟಿನ್ಯೂ ಮಾಡೋದು ಒಳ್ಳೆಯದು. ನಾವೀಗ ಇಲ್ಲಿ ಇದ್ದುಕೊಂಡು ಮೆಡಿಟರೇನಿಯನ್ ಫುಡ್ ತಿಂತೇನೆ, ನಾನು ಪೇಲಿಯೋ ಡಯಟ್ ತಿಂತೇನೆ, ಇದನ್ನೆಲ್ಲ ಮಾಡಬಾರ್ದು. ಯಾಕಂದರೆ ಅದು ನಮ್ಮ ದೇಹಕ್ಕೆ ಒಗ್ಗುವುದಿಲ್ಲ. ನಮ್ಮ ದೇಹಕ್ಕೆ ಗೊತ್ತುಂಟು ನನಗೆ ಈ ಆಹಾರ ಒಳ್ಳೆಯದು, ನನ್ನ ಪೂರ್ವಜರು ಇದನ್ನು ತೆಕ್ಕೊಂಡಿದ್ದಾರೆ, ಅದೇ ಎನ್ವೈರ್ಮೆಂಟ್ ನಾನು ಬೆಳೆದು ಬಂದದ್ದು, ಅದೇ ಆಹಾರದ ಮೇಲೆ ನಾನು ಬೆಳೀಬೇಕು, ಹಾಗಾಗಿ ಅದೇ ಆಹಾರವನ್ನು ತೆಕ್ಕೊಳ್ಳೋದು ಒಳ್ಳೆಯದು. ಆದರೆ ಪ್ರಶ್ನೆ ಏನು ಅಂದರೆ, ನಮ್ಮ ಪೂರ್ವಜರು ತುಂಬ ಕೆಲಸ ಮಾಡ್ತಾಯಿದ್ರು, ನಾವು ಮಾಡೋದಿಲ್ಲ. ಹಾಗಾಗಿ ಅವ್ರು ತಿಂದಷ್ಟು ನಾವು ತಿನ್ನಬಾರ್ದು, ಇಷ್ಟೇ ವ್ಯತ್ಯಾಸ. ಹಾಗಾಗಿ ಫ್ಯಾಟಿನಿಂದ ಏನು ತೊಂದರೆ ಇಲ್ಲ. ಅದರಲ್ಲಿ ಕೂಡ ನಾನು ನೀನು ಒತ್ತಿ ಹೇಳ್ತೇನೆ, ಅದು ಫ್ಯಾಟ್ನಲ್ಲಿ ಬೆಸ್ಟ್ ಫ್ಯಾಟ್ ಯಾವುದು ಅಂದರೆ ನಮ್ಮ ಕೊಬ್ಬರಿ ಎಣ್ಣೆ. ಯಾಕೆ ಅಂತ ಕೇಳ್ಬೋದು ನೀವು. ಕೊಬ್ಬರಿ ಎಣ್ಣೆಯಲ್ಲಿರುವ ಫ್ಯಾಟಿ ಆ್ಯಸಿಡ್ ಮತ್ತು ತಾಯಿ ಹಾಲಿನಲ್ಲಿರುವ ಫ್ಯಾಟಿ ಆ್ಯಸಿಡ್ ಒಂದೇ. ಇದಕ್ಕೆ ಹೇಳೋದು ಮೊನೊಲಾರಿಕ್ ಆ್ಯಸಿಡ್ ಅಂತ. ಅದು ಮಾತ್ರ ಅಲ್ಲ, ಈ ಕೊಬ್ಬರಿ ಎಣ್ಣೆಯಷ್ಟು ಒಂದು ಒಳ್ಳೆಯ ಕ್ರಿಮಿನಾಶಕ ವಸ್ತುವೇ ಇಲ್ಲ. ಹಾಗಾಗಿ ಕೊಬ್ಬರಿ ಎಣ್ಣೆ ಎಲ್ಲ ರೀತಿಯಲ್ಲಿ ಒಳ್ಳೆಯದು. ಈಗ ನಾನು ನೋಡಿದ ಅಮೆರಿಕದ್ದು ಹೊಸ ಪೇಪರ್, ಬೆಳಿಗ್ಗೆ ಎದ್ದು 1 ಚಮಚ ಕೊಬ್ಬರಿ ಎಣ್ಣೆಯನ್ನು ಬಾಯಲ್ಲಿ ಹಾಕಿ ಅದನ್ನು ಸ್ವಲ್ಪ ಹತ್ತಲಾಗಿತ್ತಲಾಗೆಲ್ಲ ತಿರುಗಿಸಿದರೆ, ಅದರಲ್ಲಿ ಒಂದು 5-10 ಮಿನಿಟ್ ಇಟ್ಕೊಂಡ್ರೆ ಈ ನಮ್ಮ ಹಲ್ಲಿನಲ್ಲಿ ಈವನ್ ಇದು ಬರೋದಿಲ್ಲಂತೆ, ಫ್ಲೇಕ್ಸ್ ಬರೋದಿಲ್ಲಂತೆ, ಹಲ್ಲು ಕ್ಲೀನ್ ಇರ್ತದೆ. ಹಲ್ಲು ಡಾಕ್ಟರ್ ಹತ್ರ ಹೋಗಬೇಕು ಅಂತಿಲ್ಲ. ಇಷ್ಟೆಲ್ಲ ಒಳ್ಳೆ ಗುಣಗಳುಂಟು. ಹಾಗಾಗಿ ಕೊಬ್ಬರಿ ಎಣ್ಣೆ ಆಹಾರಕ್ಕೆ ಭಾಳ ಒಳ್ಳೆಯದು. ಕೊಬ್ಬರಿ ಎಣ್ಣೆ ಹಾರ್ಟಿಗೂ ಒಳ್ಳೆಯದು. ಕೊಬ್ಬರಿ ಎಣ್ಣೆಯಲ್ಲಿ ಕೊಲೆಸ್ಟ್ರಾಲ್ ಇಲ್ಲ, ಯಾವುದರಲ್ಲಿ ವೆಜಿಟೇರಿಯನ್ ಕೊಲೆಸ್ಟ್ರಾಲ್ ಇಲ್ಲ. ಕೊಬ್ಬರಿ ಎಣ್ಣೆನ ಅವರು ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಮಾಡಿ ಅದು ಹಾಳು ಅಂತ ಹೇಳ್ತಾರೆ. ಇದೆಲ್ಲ ವ್ಯಾಪಾರಕ್ಕಾಗಿ ಮಾಡಿದಂಥ ವಿಜ್ಞಾನ, ನಿಜವಾದ ವಿಜ್ಞಾನ ಅದಲ್ಲ. ನಿಜವಾದ ವಿಜ್ಞಾನದಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿರೋದು ಫ್ಯಾಟಿ ಆ್ಯಸಿಡ್, ಮೊನೊಲಾರಿಕ್ ಆ್ಯಸಿಡ್. ತಾಯಿ ಹಾಲಿನಲ್ಲಿರೋದು ಮೊನೊಲಾರಿಕ್ ಆ್ಯಸಿಡ್. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕೂಡ ಮೊನೊಲಾರಿಕ್ ಆ್ಯಸಿಡ್. ಸೊ ಇದನ್ನೆಲ್ಲ ಸೇರಿಸಿದರೆ ಕೊಬ್ಬರಿ ಎಣ್ಣೆ ಎಲ್ಲ ರೀತಿಯಲ್ಲಿ ಒಳ್ಳೆಯದು. ಪ್ರಶ್ನೆ ಎಷ್ಟು ಅಂದರೆ ಎಷ್ಟು ತಿಂತಿರುತ್ತೆ, ಯಾವುದು ಒಳ್ಳೆಯದು ಅಂತ ತುಂಬ ತಿನ್ನಬಾರ್ದು. ಹಾಗೆ ಹೃದಯಕ್ಕೆ ತುಪ್ಪ ಕೂಡ ಒಳ್ಳೆಯದು. ಘೃತಂ ತೇಜಸ್ವಿನಂ ಆಯುರ್ವೇದದಲ್ಲಿ ಹೇಳ್ತಾನೆ. ಪಿತ್ತ ಅನಿಲಹರಂ ರಸಸೌಜಸಂ. ಒಳ್ಳೆಯ ಆರೋಗ್ಯ ಬೇಕಿದ್ರೆ ಸ್ವಲ್ಪ ತುಪ್ಪ ತಿನ್ಬೇಕಂತ ದಿವಸ. ಒತ್ತಡದ ಬಗ್ಗೆ ಮಾತನಾಡಬೇಕು ಅಂದರೆ ಸ್ಟ್ರೆಸ್ಸಿಂದ ಬರೀ ಹೃದಯಕ್ಕಷ್ಟೇ ಅಲ್ಲ, ಸೊ ಸಾಕಷ್ಟು ತೊಂದರೆಗಳಾಗುತ್ತೆ. ಇನ್ನು ಹೃದಯದ ಮೇಲೆ ಈ ಒಂದು ಒತ್ತಡ, ತೀವ್ರವಾದಂಥ ಒತ್ತಡ ಯಾವ ಥರ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ? ಅಲ್ಲ, ನಾನು ಮೊದಲೇ ಹೇಳಿದೆ, ಅದು ಒತ್ತಡ ಅಂತ ಅದು ಹೆಸರು ಹೇಳಿಲ್ಲ, ಮನಸ್ಸು ಅಂತ ಹೇಳಿದೆ. ಈ ಒತ್ತಡ ಅಂತ ಇರುವುದು ಎಲ್ಲಿ? ಮನಸ್ಸಿನಲ್ಲಿ. ಯಾವುದೇ ನೀವು ಒತ್ತಡದ ವಿಷಯ ಮಾತಾಡಿದರೆ ಅದು ಕೊನೆಗೆ ಬರುವುದು ಎಲ್ಲಿಗೆ? ಮನಸ್ಸಿಗೆ. ಆ ಮನಸ್ಸನ್ನು ಪ್ರೀತಿ ತುಂಬಿಸಿ ಇಟ್ಟುಕೊಂಡ್ರೆ ಒತ್ತಡದ ಪ್ರಶ್ನೆಯೇ ಬರೋದಿಲ್ಲ. ಕೆಲಸದಲ್ಲಿ ಒತ್ತಡ ಇರ್ಬೋದು. ಕೆಲಸದಲ್ಲಿ ಒತ್ತಡ ಯಾವಾಗ? ಆ ಕೆಲಸ ಮಾಡಲಿಕ್ಕೆ ನಮ್ಗೆ ಮನಸ್ಸಿಲ್ಲ, ಆದರೆ ನಾವು ಹಣಕ್ಕಾಗಿ ಮಾಡ್ತೇವೆ, ಅದು ಕೆಲಸದ ಒತ್ತಡ. ಆದ್ದರಿಂದ ಯಾವುದನ್ನು ಮಾಡಬೇಕು ಪ್ರೀತಿಯಿಂದ ಮಾಡಬೇಕು. ಅದರಲ್ಲಿ ಪ್ರೀತಿ ಇರಬೇಕು, ಕೆಲಸ ಮಾಡಲಿಕ್ಕೆ ಹುಮ್ಮಸ್ಸು ಇರಬೇಕು, ಎಂತೂಸಿಯಾಸಮ್ ಟು ವರ್ಕ್. ಆವಾಗ ಎಂಥದ್ದು ಒತ್ತಡನೂ ಇಲ್ಲ. ಸೊ ಒತ್ತಡ ಅಂತ ಒಂದು ಸಪ್ರೇಟ್ ಇಲ್ಲ, ಸ್ಟ್ರೆಸ್ ಅಂತ ಹೇಳೋದು. ಅದನ್ನು ಸ್ಟ್ರೆಸ್ ಅಂದರೆ ಒಂದು ಸಪ್ರೇಟ್ ಅಲ್ಲ. ಅದು ಸ್ಟ್ರೆಸ್ ಬೇಕು ಮನುಷ್ಯನಿಗೆ. ಸ್ಟ್ರೆಸ್ ಇಲ್ಲದೆ ಮನುಷ್ಯ ಬದುಕೋದಿಲ್ಲ. ಏನೂ ಸ್ಟ್ರೆಸ್ ಇಲ್ಲ ನನಗೆ ಅಂತ ಹೇಳಿದರೆ ಅವನು ಸತ್ತೇ ಹೋಗ್ತಾನೆ. ಹೃದಯ ತನ್ನ ಕಾರ್ಯವನ್ನು ಸರಿಯಾಗಿ ನಿರ್ವಹಿಸಬೇಕು ಅಂತಂದರೆ ಮನುಷ್ಯ ಏನು ಮಾಡಬಹುದು ಅಂತ? ವ್ಯಾಯಾಮ ಹೇಳಿದೆ ನಾನು. ಮನಸ್ಸು ಕ್ಲೀನ್ ಇರಬೇಕು ಮತ್ತು ಕೆಲಸ ಮಾಡಬೇಕು, ಇಷ್ಟೇ ಇರೋದು. ಇನ್ನು ಹೃದಯದ ಸಮಸ್ಯೆಗಳ ಬಗ್ಗೆ ಮಾತನಾಡೋದಾದ್ರೆ, ಸೊ ಸಾಕಷ್ಟು ಜನಕ್ಕೆ ಹೃದಯದ ಸಮಸ್ಯೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ, ಚಿಕ್ಕ ಮಗು ಆಗಿರ್ಬೋದು ಅಥವಾ ಅಡಲ್ಟ್ ಆಗಿರ್ಬೋದು. ಸೊ ಯಾಕೆ ಹೃದಯದ ತೊಂದರೆಗಳು ಹೆಚ್ಚಾಗ್ತಿದೆ ಅಂತ ಹೇಳ್ತೀರಾ ಡಾಕ್ಟರ್ ನೀವು? ಹೃದಯದ ತೊಂದರೆಗಳು ಹೆಚ್ಚಾಗ್ತಾ ಇಲ್ವೇ ಇಲ್ಲ. ತುಂಬ ಸ್ಟಡಿ ಮಾಡಿದ್ದಾರೆ. 1% ಕೂಡ 1% ಕೂಡ ಹೆಚ್ಚಾಗಲಿಲ್ಲ. ಆಬ್ಸಲ್ಯೂಟ್ ಇನ್ಕ್ರೀಸ್ ಆಗಲಿಲ್ಲ, ರಿಲೇಟಿವ್ ಇನ್ಕ್ರೀಸ್ ಆಗಿದೆ. ಯಾಕೆಂದರೆ ನಾವೀಗ ಹೃದಯದ ಸೀಕ್ ಇಲ್ಲದವರಿಗೂ ಉಂಟು ಅಂತ ಹೇಳ್ತೇವೆ. ಇದಕ್ಕೆ ಹೇಳೋದು ಡಿಸೀಸ್ ಮಾಂಗರಿಂಗ್. ಈಗ ಏನು ಅಂದರೆ, ಸಣ್ಣ ಮಕ್ಕಳು, ಶಾಲೆಗೆ ಹೋಗೋ ಮಕ್ಕಳಿಗೆ ಅವರಿಗೆ ಹಿಡಿದು ಆ್ಯಂಜಿಯೋಗ್ರಾಮ್ ಮಾಡಿದರು, ಅವರಿಗೆ 2-3 ವೆಸಲ್ ಬ್ಲಾಕ್ ಇರ್ತದೆ. ಈಗಿನ ಡೆಫಿನೇಷನ್ನಲ್ಲಿ ಅವರಿಗೂ ಹೃದಯ ಕಾಯಿಲೆ. ಹಾಗಿದ್ದರೆ ಎಲ್ರಿಗೂ ಹೃದಯದ ಕಾಯಿಲೆ ಈ ಲೋಕನಲ್ಲಿ? ಒಂದು 5% ಬಿಟ್ಟರೆ ಮತ್ತೆ ಎಲ್ರಿಗೂ ಹೃದಯ ಕಾಯಿಲೆ? ಹಾಗಲ್ಲ. ಹೃದಯದ ಕಾಯಿಲೆ ಯಾವಾಗ ಅವನಿಗೆ ನಿಜವಾಗಿ ಕಾಯಿಲೆ ಬಂದು ಅವನು ವೈದ್ಯರಲ್ಲಿ ಬಂದಾವಾಗ ಅದಕ್ಕೆ ಹೇಳೋದು ಹೃದಯ ಕಾಯಿಲೆ ಅಂತ. ಇವತ್ತು ಹಾಗಲ್ಲ. ನಾವು ಅವನ ಹತ್ರ ಹೋಗಿ ಅವನನ್ನು ಪರೀಕ್ಷೆ ಮಾಡಿಸಿ ಅವನಿಗೊಂದು ಚೆಕಪ್ ಮಾಡಿ ಅವನಿಗೊಂದು ಆ್ಯಂಜಿಯೋಗ್ರಾಮ್ ಮಾಡಿ ಲೇಬಲ್ ಮಾಡೋದು. ಈಗ 40 ವರ್ಷದ ಒಳಪಟ್ಟವರಿಗೆ ಸಾಕಷ್ಟು ಹೃದಯಾಘಾತಗಳಾಗ್ತಿದೆ. ಯಾಕೆ 40 ವರ್ಷ ವಯಸ್ಸಿನ ಒಳಗಿರೋರಿಗೆ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಿದೆ? ಇಲ್ಲ, ಯಾರು ಅಂಥದ್ದು ನನಗೆ ತಿಳಿದ ಹಾಗೆ ಅಂಥ ರಿಪೋರ್ಟ್ಸ್ ಇಲ್ಲ. ಹಾರ್ಟ್ ಅಟ್ಯಾಕ್ ಮುಂಚಿನಿಂದ 20 ವರ್ಷದವರೆಗೂ 30 ವರ್ಷದವರೆಗೂ ಬರ್ತದೆ. ಯಾರಿಗೆ ಆ ಹೃದಯದಲ್ಲಿ ಬ್ಲಾಕ್ ಅಂತ ಇಲ್ಲ, ಒಂದು 5% ಜನರಿಗೆ, ಅವರಿಗೆ ಹೃದಯಾಘಾತ ಚಿಕ್ಕ ವಯಸ್ಸಿನಲ್ಲಿ ಬರ್ಬೋದು. ಸ್ವಲ್ಪ ವ್ಯತ್ಯಾಸ ಉಂಟು, ಅದನ್ನು ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ. ಲೇ ಪೀಪಲ್ಗೆ ಅದು ಅರ್ಥ ಆಗೋದಿಲ್ಲ. ಎಥಿರೋಸ್ಕ್ಲಿರೋಸಿಸ್ ಅಂತ ಹೇಳ್ತೇವೆ ನಾವು ಬ್ಲಾಕಿಗೆ. ಅದು ಕಾಯಿಲೆ ಅಲ್ಲ, ಅದು ಯಾರನ್ನು ಕೊಲ್ಲುವುದಿಲ್ಲ. ಎಥಿರೋಥ್ರಾಂಬೋಸಿಸ್ ಕಾಯಿಲೆ. ಆ ರಕ್ತದ ನಾಳದ ಒಳಗೆ ರಕ್ತ ಹೆಪ್ಪು ಕಟ್ಟಬಾರ್ದು. ಆ ರಕ್ತ ಹೆಪ್ಪು ಕಟ್ಟಿದವಾಗ ಹೃದಯಾಘಾತ ಆಗೋದು. ಹಾಗಿದ್ರೆ ರಕ್ತ ಹೆಪ್ಪು ಕಟ್ಟೋದು ಯಾಕೆ ಅಂತ ನಾವು ಆಲೋಚನೆ ಮಾಡಿದರೆ, ಭಾಳ ಒಳಗೆ ಹೋದರೆ ಮನಸ್ಸಿನಿಂದ. ಸೊ ಅಂಥದ್ದನ್ನೆಲ್ಲ ದೇವರು ಕೊಟ್ಟೇ ಕಳಿಸಿದ್ದಾರೆ ನಮ್ಮನ್ನು ಕಳಿಸುವಾಗ. ಡಾಕ್ಟರ್, ಪ್ರತಿಯೊಬ್ಬರಿಗೂ ಕೂಡ ಬ್ಲಾಕ್ ಇರುತ್ತಾ ಅಂತ ಹೃದಯದಲ್ಲಿ? ನಾವು ಸಾಧಾರಣ 90% ಜನರಿಗೆ ಇರುತ್ತೆ.
ಚಿಕ್ಕ ವಯಸ್ಸಿನಲ್ಲಿ ಇರುತ್ತೆ. ಅಮೆರಿಕದಲ್ಲಿ ಸೋಲ್ಜರ್ಸ್ ಇದ್ದರು, ಸಣ್ಣ ವಯಸ್ಸಿನ ಸೋಲ್ಜರ್ಸ್, 18 ವರ್ಷದವರು, 18ರಿಂದ 20 ವರ್ಷ. ಮತ್ತು ಅವರ ಆರೋಗ್ಯ ಎಷ್ಟು ಒಳ್ಳೆದಿರ್ತದೆ ಅಂದರೆ, ಅಮೆರಿಕದಲ್ಲಿ ಸೋಲ್ಜರ್ ಆಗಬೇಕಾದ್ರೆ ನೀನು ಹಿಮಾಲಯ ಹತ್ತಲಿಕ್ಕೆ ತಯಾರಿರಬೇಕು. ಅಂಥ ಹುಡುಗರನ್ನು ವಿಯೆಟ್ನಾಂ ವಾರಿಗೆ ಕಳಿಸಿ, ಕೊರಿಯಾದಲ್ಲಿ ವಾರಿಗೆ ಕಳಿಸಿ, ಬೆಡಿಯಲ್ಲಿ ಕೊಂದರು, ಎಷ್ಟೋ ಜನ ಕೋವಿಂದ ಕೊಂದರು. ಅದರಲ್ಲಿ ಒಂದು 205 ಜನರನ್ನು ಒಬ್ಬ ಡಾಕ್ಟ್ರು ಅಲ್ಲಿ ಆ್ಯಂಜಿಯೋಗ್ರಾಮ್ ಮಾಡಿ ನೋಡಿದ.